ಎಷ್ಟು ಮಾಡಿದ್ರು ₹1 ದುಡ್ಡು ಉಳಿಯಲ್ಲ, ಎಲ್ಲ ಖರ್ಚಾಗೋಗುತ್ತೆ. ನಮ್ಗಂತೂ ಸಾಕಾಗೈತಿ. ಮೊದಲು ಈ ಮನೆ ಬಿಟ್ಟು ತೊಲಗಬೇಕು. ನನ್ನ ಗಂಡನ್ ಕರ್ಕೊಂಡು ನನ್ನ ಗಂಡನ ಸಂಬಳ ಇಷ್ಟು ನಮ್ಮ ಅತ್ತೆ ಇಸ್ಕೊಂತಾಳೆ. ಇಸ್ಕೊಂಡು ಅದೇನ್ ಮಾಡ್ತಾಳೋ ಏನು, ಮನೆ ಖರ್ಚು ಮಾಡ್ತೀನಿ, ನಮ್ಮ ಮಕ್ಕಳು ಓದ್ತಾರೆ, ಅದು ಇದು ಅಂತನ ಹೇಳ್ತಾಳೆ. ನನ್ನ ಗಂಡ ಬರ್ಲಿ ಇರು, ಮೊದಲು ಈ ಮನೆಯಿಂದನ ಬೇರೆ ಹೋಗೋಣ ಅಂತನ ಹೇಳ್ತೀನಿ. ಬೇರೆ ಹೋದ್ರೇನೆ ಗೊತ್ತಾಗದೆ ಇವ್ರಿಗೆ. ನಾವಿಲ್ಲಿ ಇದ್ದಂಗೆಲ್ಲನ ಡಿಮಾಂಡ್ ಮಾಡ್ತಾರೆ. ಅವಳು ಡಿಗ್ರಿ ಮಾಡಿದೀನಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬರೀ ಅಪ್ಲಿಕೇಶನ್ ಹಾಕಕ್ಕೆ 1000-2000 ಖರ್ಚು ಮಾಡ್ತಾಳೆ. ಒಂದ್ಸರಿನೂ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದಿದ್ದ ನಾನು ನೋಡ್ಲೇ ಇಲ್ಲ. ಏನಂಗೆ ಇವಳು ಕಿಟ್ ಡಬ್ಬ ಹಾಕ್ಯಾಳೆ ಅಮ್ಮಂಗೆ. ಹೌದು, ನನ್ನ ಗಂಡ ಬರ್ಲಿ ಇವತ್ತೇನೆ ಮಾತಾಡಿ ಬೇರೆ ಮನೆ ಮಗ ಹೋಗೋಣ. ನನ್ನ ಗಂಡ ದುಡಿಯೋದು ಈ ಮೂವರು ಕುಟ್ಕೊಂಡು ತಿನ್ನೋದು. ನಮ್ಮತ್ತೆ ₹1 ಬಿಡಲ್ಲ. ಎತ್ಕನ ಬೇಕು ಅಂತಂದ್ರು ನಮ್ಮ ಅತ್ತೆ ಹತ್ರ ಕೈ ಚಾಚಬೇಕು. ದುಡಿಯೋದು ನನ್ನ ಗಂಡ, ಮಜಾ ಮಾಡೋದು ಇವ್ರು ಹೆಣ್ಮಕ್ಳು. ನನಗಂತೂ ಸಾಕಾಗೈತಿ. ಏನಾದ್ರೂ ಬಿಸ್ನೆಸ್ ಮಾಡ್ರಿ ಅಂತಂದ್ರೆ ಇವರು ಕೇಳಲ್ಲ. ನಾನು ಏನಾದ್ರೂ ಮಾಡ್ತೀನಿ, ಏನಾದ್ರೂ ಟೈಲರಿಂಗೋ ಏನಾದ್ರೂ ಕಲಿಯಕ್ಕೆ ಹೋಗ್ತೀನಿ ಅಂದ್ರೆ ಅದನ್ನು ಬೇಡ ಅಂತಾರೆ. ಈ ಮನೆಗೆ ಯಾವ್ದಕ್ಕೂ ಸ್ವಾತಂತ್ರ್ಯನೇ ಇಲ್ಲ ನನಗೆ. ಕೂಲಿ ಹೋಗ್ಬೇಕಂತೆ, ಕೂಲಿನ ಓದ್ಬಿಟ್ಟು ನಾನು ಕೂಲಿ ಯಾಕೆ ಹೋಗ್ಬೇಕು? ಏನಾರ ಕೆಲ್ಸಕ್ಕೆ ಹೋಗೋಣ ಅಂತಂದ್ರೆ ಬೇಡ ಬೇಡ ಅಂತಾರೆ. ಏನು ಎಲ್ಲ ಹೊರಗಡೆ ಹೋದ ತಕ್ಷಣ ಏನು ಇದು ಮಾಡ್ಬಿಡ್ತಾರೆ. ಬರ್ಲಿ, ಎರಡಕ್ಕೊಂದು ತೀರ್ಮಾನ ಆಗ್ಲೇಬೇಕು. ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ನಾನು ಏನಾದ್ರೂ ಟೌನಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ರಮ್ಯಾ, ರಮ್ಯಾ, ಯಾಕೆ ಒಬ್ಳೆ ಹಿಂಗ್ ಮಾತಾಡ್ಕೊಂತ ಇದ್ಯಾ? ಏನಾಯ್ತು? ಇನ್ನು ಏನಾಗ್ಬೇಕ್ರಿ? ಏನಾಗ್ಬೇಕು ಹೇಳಿ? ನನ್ಗಂತೂ ಸಾಕಾಗೈತಿ ಈ ಮನೆಗೆ. ಕೂಲಿ ಮಾಡಿ ಅಡಿಗೆ ಮಾಡಿ ಬೇಸಾಕದ್ ನಾವು. ನೀವು ಕೆಲ್ಸಕ್ಕೆ ಹೋಗಿ ಬರ್ತೀರಾ, ಸಂಬಳನೆಲ್ಲ ನಿಮ್ಮ ಅಮ್ಮನ ಕೈ ಕೊಡ್ತೀರಾ. ನಾವು ಕರೆನ್ಸಿ ಹಾಕ್ಸಕ್ಕೂ ನಿಮ್ಮ ಅಮ್ಮನ ತೆಗೆನೆ ಕೈ ಒಡ್ಬೇಕು. ನನ್ಗಂತೂ ಸಾಕಾಗೋಗೈತೆ ಬಿಡ್ರಿ. ಅದಕ್ಕೆ ಯಾಕೆ ಹಿಂಗೆ ಆಡ್ತಾ ಇದ್ಯಾ? ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಹೇಳು? ನಮ್ಮಿಬ್ರು ತಂಗಿಯರು ಮದುವೆ ಆಗೋದ್ರೆ ಈ ಮನೆ ನಮ್ಮದೇ ತಾನೇ. ಸ್ವಲ್ಪ ದಿನ ಅವರಿಬ್ರು ತಂಗಿಯರು ಮದುವೆ ಆಗಲಿ, ಆಮೇಲೆ ಯಾರು ಹೇಳರ್ ಕೇಳರಿರಲ್ಲ. ನಮ್ಮ ಅಮ್ಮನಿಗೂ ವಯಸ್ಸಾಗುತ್ತೆ, ಆಮೇಲೆ ನಾನೇ ರಾಜ ನೀನೇ ರಾಣಿ ಈ ಮನೆಗೆ. ಯಾಕೆ ಚಿಂತೆ ಮಾಡ್ತೀಯಾ? ಆಗುತ್ತೆ ಆಗುತ್ತೆ, ಆ ತರ ದಿನ ಬರುತ್ತೆ ಅಂತೇಳಿ ಕನಸು ಕಾಣ್ತಾ ಇರ್ಬೇಕು ಅಷ್ಟೇನೆ. ನಾವಂತೂ ಈ ಮನೆಗೆ ರಾಜಾರಾಣಿ ಆಗಕ್ ಸಾಧ್ಯನೇ ಇಲ್ಲ. ನಾವಿಬ್ರು ಕೂಲಿ ಆಳುಗಳು, ಅವರು ರಾಣಿ ರಾಜಕುಮಾರಿರು ಇಬ್ರು. ಅವ್ರ ಕೈ ಕೆಳಗೆ ನಾವು ಗುಲಾಮ್ರ ತರ ಇರ್ಬೇಕು ಅಷ್ಟೇನೆ. ಅದೆಲ್ಲ ಬೇಕಾಗಿಲ್ಲ ಕಣ್ರಿ. ನೀವು ಬೇರೆ ಮನೆ ಮಾಡಿ, ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ನಾವ್ಯಾಕೆ ಇವ್ರಿಗೆಲ್ಲ ದುಡ್ದ ಇವ್ರ ಮದ್ವೆ ಎಲ್ಲ ಯಾಕೆ ಮಾಡ್ಬೇಕು? ಅದೆಲ್ಲ ಬೇಕಾಗಿಲ್ಲ. ಸುಮ್ಮನೆ ನಡೀರಿ ಹೋಗೋಣ, ಬೇರೆ ಮನೆ ಮಾಡ್ಕೊಂಡು ಇರೋಣ. ನಾವು ಬಾಡಿಗೆ ಮನೆ ಮಾಡ್ಕೊಂಡು ನೀವ್ ಹೆಂಗೂ ಒಂದು ₹15,000 ಸಂಬಳ ತತ್ತೀರಾ. ನಾನು ಏನಾದ್ರೂ ಕೆಲ್ಸಕ್ಕೆ ಹೋದ್ರೆ ನನಗೂ ಒಂದು ₹15,000 ಬರುತ್ತೆ. ಅವಾಗ ನಾವಿಬ್ರು ಆರಾಮಾಗಿರ್ಬೋದು. ಏನು ಹಿಂಗೆ ಹೇಳ್ತಾ ಇದ್ಯಾ? ನಮ್ಗೇನಾಗಿದೆ? ಅಲ್ಲ, ನಾನಿರೋದು ಒಬ್ಬನೇ ಮಗ. ನಮ್ಮಮ್ಮ ಇನ್ಯಾರಿಗೆ ಕೊಡ್ಬೇಕಾಯ್ತು ಹೇಳು? ನನ್ನ ತಂಗಿರಿಬ್ರು ಚೆನ್ನಾಗಿ ಓದಿದ್ದಾರೆ. ಅವರೇ ಯಾರಾದ್ರೂ ಗಂಡುಗಳು ಮದುವೆ ಮಾಡ್ಕೊಂಡು ಹೋಗೋಂಥ ಗಂಡುಗಳು ಬರ್ತಾರೆ. ಅವಾಗ ಯಾವ ಖರ್ಚು ಇರಲ್ಲ ಬಿಡು. ನೀನು ಯಾಕೆ ಚಿಂತೆ ಮಾಡ್ತೀಯ ಅವ್ರ ಮದುವೆ ಬಗ್ಗೆ? ನಾವಿಬ್ರು ಆರಾಮಾಗಿರ್ಬೋದು. ಅವ್ರ ಮದುವೆಯಾಗಿ ಹೋಗ್ತಾರೆ ಇಷ್ಟರಲ್ಲೇನೆ. ಅವಳು ನೋಡಿದ್ರೆ ಆಶಾ ನನ್ ಕೆಲಸ ಸಿಗತಕ್ಕ ಮದುವೆ ಆಗಲ್ಲ ಅಂತಾಳೆ. ಅವಳು ಇನ್ನು ನಾನು ಓದ್ತೀನಿ ಅಂತಾಳೆ. ಓದಕ್ ಖರ್ಚಿಗೂ ಅವ್ರಿಗೆ ಬಟ್ಟಿಗೂ ಎಷ್ಟು ದುಡ್ಡು ಖರ್ಚಾಗುತ್ತೆ ಹೇಳ್ರಿ? ದುಡ್ಡು ಖರ್ಚಾಗುತ್ತಪ್ಪ. ಹೆಣ್ಮಕ್ಳ ಮೇಲೆ ಬಟ್ಟೆ ತಗೊಳ್ಳೇಬೇಕು, ಕಾಲೇಜ್ಗೆ ಹೋಗ್ತಾರೆ ಅಂದಮೇಲೆ ಫೀಸ್ ಕೊಡಲೇಬೇಕು. ಈಗ ನನ್ನ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅದಕ್ಕೂ ಫೀಸ್ ಇರುತ್ತೆ, ಕೊಡಲೇಬೇಕು. ನೀವ್ ಯಾಕೆ ಕೊಡ್ತೀರಾ ಅಂತಾನ? ಏನ್ ಕೆಲ್ಸಕ್ಕೆ ಹೋದ ತಕ್ಷಣ ಅವ್ರೇನೇನು ನಮ್ಮ ಮನೆಗೆ ಸಂಬಳ ತಂದು ಕೊಡ್ತಾರ? ಮದುವೆ ಮಾಡ್ಕೊಂಡು ಹೋಗಿ ಗಂಡನ ಮನೆ ಉದ್ಧಾರ ಮಾಡ್ತಾರೆ. ಅವ್ರನ್ನ ಮೊದ್ಲು ಯಾರನ್ನಾದ್ರೂ ಒಬ್ಬನ ಹುಡುಗನ್ ನೋಡಿ ಮದುವೆ ಮಾಡಿ ಸಾಗಾಕತ್ ಕಲ್ಕೊಳ್ರಿ. ಇಬ್ರು ಮದುವೆ ಒಂದೇ ಸಲ ಮಾಡಿದ್ರೆ ಖರ್ಚುನು ಉಳಿಯುತ್ತೆ. ಯಾರಾದ್ರೂ ಅವ್ರಾಗಿ ಅವರು ಖರ್ಚಿಕ್ಕಿ ಮದುವೆ ಮಾಡ್ಕೊಂಡು ಹೋಗಂತ ಹುಡುಗನ್ನ ಹುಡುಗರನ್ನ ಒಂದೇ ಮನೆಗತ್ತಾಗೆ ಹೋಗ್ಲಿ. ಸುಮ್ನೆ ಅದ್ದೂರಿಯಾಗಿ ಮದುವೆ ಏನ್ ಮಾಡೋದ್ ಬೇಡ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಬಂದ್ರೆ ಅಷ್ಟೇ ಸಾಕು. ಅಯ್ಯೋ, ಮದುವೆ ಮಾಡು ಅಂತಂದ್ರೆ ಈಗಲೇ ನಾನು ಎಲ್ಲಿಂದ ಗಂಡು ಹುಡುಕ್ಲಿ? ಅವ್ರು ಬೇರೆ ಇನ್ನೂ ಮದುವೆ ಆಗಲ್ಲ ಅಂತಿದ್ದಾರೆ. ರಮ್ಯಾ, ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯೋಣ. ಇನ್ನೊಂದು ವರ್ಷ 2 ವರ್ಷ ಆಮೇಲೆ ಏನು ತೊಂದರೆ ಇರಲ್ಲ ನಮಗೆ. ಕಾಯಕ್ಕಾಗಲ್ಲ ಕಣ್ರಿ, ನನಗೆ ಕಾಯಕ್ಕಾಗಲ್ಲ. ಮೊದ್ಲು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ನಡೀರಿ. ನನ್ನ ಕೈಲಂತೂ ಇವ್ರಿಗೆ ಬೇಸಾಕೊಂಡು ಕೂಲಿ ಮಾಡ್ಕೊಂಡು ಇರಕ್ಕಾಗಲ್ಲ. ನಾನು ಓದಿದ್ದೀನಿ. ನಾನು ಕೂಲಿ ಹೋದ್ರೆ ಹೆಂಗ್ ಸರಿ ಆಗುತ್ತೆ? ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನೀವು ಬೇರೆ ಬೇಡ ಅಂತೀರಾ? ನೀನು ಕೆಲ್ಸಕ್ಕೆ ತಾನೇ ಹೋಗ್ಬೇಕು. ಸರಿ ಆಯ್ತು ಬಿಡು, ನಿನಗೂ ಯಾವುದಾದ್ರೂ ಒಂದು ಟೌನಲ್ಲಿ ಕೆಲಸ ನೋಡ್ತೀನಿ. ಒಂದು ಗಾಡಿ ತಗೊಂಡು ಇಬ್ರು ಕೆಲ್ಸಕ್ಕೆ ಹೋಗೋಣ. ಇಲ್ಲ ನೀನು ಬಸ್ಸಲ್ಲಿ ಹೋಗ್ತೀನಿ ಅನ್ನೋದಾದ್ರೆ ಬಸ್ಸಿಗೆ ಹೋಗು, ಇಲ್ಲ ಆಟೋಕ್ಕೆ ಹೋಗಂಗಿದ್ರೆ ಆಟೋಕ್ಕೆ ಹೋಗುವಂತೆ. ರೀ, ನಾನು ಕೆಲ್ಸಕ್ಕೆ ಹೋದ್ರೆ ದುಡ್ಡೆಲ್ಲ ಇಸ್ಕೊಂಡು ನಂಗೆ ನೀರು ಕುಡಿತಾರೆ. ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಬೇರೆ ಮನೆನಾ? ಹೌದು. ಈಗ ನೀವು ಕೆಲ್ಸಕ್ಕೆ ಹೋಗೋ ದುಡ್ಡು ನಿಮ್ಮ ಅಮ್ಮ ಇಸ್ಕೊಂತಾರೆ. ನಾನು ಕೆಲ್ಸಕ್ಕೆ ಹೋದ್ರೆ ನಾನು ದುಡ್ಡನ್ನು ಇಸ್ಕೊಂಡು ಅವ್ರ ಖರ್ಚಿಗೆ ಬಳಸ್ಕೊಂತಾರೆ. ನಾವೇನ್ ಮಾಡೋಣ? ನಾವು ಮೊದಲು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಆಮೇಲೆ ನಾವಿಬ್ರು ದುಡ್ಕೊಂಡು ಸೇವಿಂಗ್ಸ್ ಅಂತ ಮಾಡ್ಕೊಂಡು ಬಾಡಿಗೆ ಮನೆನೋ ಇಲ್ಲಾಂದ್ರೆ ಲೀಸಿಗೋ ಪಾಸಿಗೋ ಹಾಕಿಸ್ಕೊಂಬನ. ಸದ್ಯಕ್ಕೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ. ನಡೀರಿ. ಸುನಿಲ್, ಏನೋ ಅದು ನಿನ್ ಹೆಂಡತಿ ಬೇರೆ ಮನೆ ಮಾಡೋಣ ಅಂತ ಹೇಳ್ತಿದ್ದಾಳೆ. ಯಾಕಂತೆ?
ಅಮ್ಮ ನೀನು ಯಾವಾಗ ಬಂದೆ? ಅದು ಏನೂ ಇಲ್ಲಮ್ಮ, ಬೇರೆ ಮನೆ ಮಾಡೋಣ, ಇದು ಹಳೆ ಮನೆ ಆಯಿತು ಅಂತ ಹೇಳ್ತಾ ಇದ್ಲು ರಮ್ಯಾ. ಅದಕ್ಕೆ ಎಲ್ಲಿಗೆ ಹೋಗಿದ್ದಮ್ಮ ಇಷ್ಟೊತ್ತೂ? ನಾನು ಎಲ್ಲ ಹೊಲ್ತಕ್ಕೆ ಹೋಗಿದ್ದೆ. ಏನಂತೆ ನೀನು ನಿಂತಿದ್ದು? ಏನು ರಗಳೆ ತೆಗ್ದಿದ್ದಾಳ ಅಲ್ಲೇನೆ? ಏನೇ ನಿಂದು? ಏನೋ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ಯಾ? ಹೌದು, ಮತ್ತೆ ಮತ್ತೆ ನನ್ನ ಗಂಡ ದುಡ್ದಿರೋದೆಲ್ಲ ನೀವು ಇಸ್ಕೊಂತೀರಾ? ನಾನು ಕೂಲಿ ಬಂದ್ರೆ ಅದನ್ನು ನೀವು ಇಸ್ಕೊಂತೀರಾ? ಕೇಳಿದ್ರೆ ಹೆಣ್ಮಕ್ಳು ಓದ್ತಾ ಇದ್ದಾರೆ, ಅವ್ರಿಗೆ ಜಾಬ್ಗೆ ಹೋಗ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು, ಬಟ್ಟೆ ತಗೋಬೇಕು ಅಂತ ಹೇಳ್ತೀರಾ? ನಾನು ನಿಮ್ಮ ಹತ್ರನ ಕೇಳಿ ದುಡ್ಡು ಇಸ್ಕೋಬೇಕು, ಅದೆಲ್ಲ ನಮ್ಗೆ ಆಗಲ್ಲ. ಅದಕ್ಕೆ ನಾವಿಬ್ರು ಬೇರೆ ಮನೆ ಮಾಡೋಣ ಅಂತ ಇದ್ದೀವಿ. ಏನು ನನ್ನ ಮಗನ್ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಯೋಣ ಅಂತ ಅನ್ಕೊಂಡಿದೀಯಾ? ಏನೇ ಇಷ್ಟು ದಿನ ಸುಮ್ಮನಿದ್ದೋಳು, ಇವತ್ತೇನು ಹಿಂಗೆ ಬೇರೆ ಮನೆ ಹೋಗೋಣ ಅದು ಇದು ಅಂತ ಹೇಳ್ತಾ ಇದ್ಯಾ? ಯಾರೋ ತಲೆ ಕೆಡ್ಸಿರಂಗ್ ಕಾಣ್ತಾರೆ ನಿನಗೆ. ಬೇರೆ ಮನೆನೂ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಇಲ್ಲೇ ಇರಬೇಕು ಅಷ್ಟೇನೆ. ಏನಾದ್ರೂ ನೀನ್ ಬೇರೆ ಮನೆ ಅಂತ ಯೋಚನೆ ಮಾಡಿದ್ರೆ ಅಷ್ಟೇನೆ, ಈ ವಾಸ್ತಿಲಿ ಒಂದ್ ಬಿಡುಗಾಸನ ಸಿಗಲ್ಲ ನಿನಗೆ. ಸುನಿಲ, ಯೋಚನೆ ಮಾಡು, ನೀನ್ ಹೆಂಡತಿ ಕರ್ಕೊಂಡು ಏನಾದ್ರು ಬೇರೆ ಹೋಗ್ತೀನಿ ಅಂದ್ರೆ ಅಷ್ಟೇನೆ ಹೇಳಿರ್ತೀನಿ. ಏನತ್ತೆ ಎದುರಿಸ್ತಾ ಇದ್ದೀರಾ? ಆಸ್ತಿ ಸಿಗಲ್ಲ, ಮನೆ ಸಿಗಲ್ಲ, ಹೊಲ ಸಿಗಲ್ಲ ಅಂತಾನ. ಪಿತ್ರಾರ್ಜಿತ ಸೊತ್ತು ಅಂದ್ಮೇಲೆ ಅದು ಮಕ್ಳಿಗೆ ಬಂದೇ ಬರುತ್ತೆ. ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಎಲ್ಲರಿಗೂ ಸಮಾನವಾಗಿ ಅಧಿಕಾರ ಇರುತ್ತೆ. ನೀವೇನು ಎದುರ್ಸಕ್ ಬರ್ಬೇಡ್ರಿ, ಆಸ್ತಿ ಸಿಗಲ್ಲ ಅದು ಇದು ಅಂತಾನ. ನಮಗೂ ಗೊತ್ತಿದೆ ಕಾನೂನು. ರೀ ನಡೀರಿ, ಸುಮ್ಮನೆ ಹೋಗೋಣ ಇವತ್ತೇನೆ. ಯಾವ್ದಾದ್ರು ಒಂದು ಬಾಡಿಗೆ ಮನೆ ಮಾಡ್ರಿ, ಹೋಗೋಣ ಅಲ್ಲಿಗೆ. ಪಿತ್ರಾರ್ಜಿತ ಸೊತ್ತು ಅಲ್ಲ ಕಣಮ್ಮ, ನನ್ಗೂ ಗೊತ್ತಿದೆ ಅದು. ಅದು ಪಿತ್ರಾರ್ಜಿತ ಸೊತ್ತಲ್ಲ, ನನ್ನ ಗಂಡ ನನ್ನ ಹೆಸರಿಗೆ ಬರ್ದಿರೋದು, ಸ್ವಂತ ತಗೊಂಡಿರೋದು. ಅವ್ರ ತಾತನ ಆಸ್ತಿ ಅಲ್ಲ, ಅದು ಸಿಗೋಕ್ಕೆ ನನ್ನ ಹೆಸರಿನಾಗೈತೆ ಹೊಲ ಮನೆ ಎಲ್ಲಾನ. ನೀವೇನಾದ್ರೂ ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಅಷ್ಟೇನೆ, ನಮ್ಮಿಬ್ರು ಹೆಣ್ಮಕ್ಳ ಹೆಸರಿಗೆ ಬರ್ದ್ಬಿಡ್ತೀನಿ. 3 ಎಕರೆ ಜಮೀನು, ಅದು ನೀರಿದಾವೆ. ಈ ಮನೆ ಅಲ್ಲೊಂದು ಸೈಟ್ ಐತೆ ಊರ್ ಪಕ್ಕದಲ್ಲಿ, ಆ ಸೈಟು ಎಲ್ಲಾನ ನನ್ನ ಹೆಣ್ಮಕ್ಳು ಪಾಲಿಗೆ ಹೋಗುತ್ತೆ. ಯೋಚನೆ ಮಾಡಿದ್ಯಾ? ಹೌದೇನತ್ತೆ, ಆ ಸೈಟುನು ನಿಮ್ಮ ಹೆಸರಿನಾಗೆ ಐತಾ? ಪಿತ್ರಾರ್ಜಿತ ಸುತ್ತಲ್ವಾ ಹಂಗಾದ್ರೆ? ಮಾವ ಸ್ವಂತವಾಗಿ ತಗೊಂಡು ನಿಮ್ಮ ಹೆಸರು ಮಾಡಿಸಿದ್ರಾ? ಇದೇನಿದು? ಹೌದಮ್ಮ, ಹೌದು. ಈಗ ಯೋಚನೆ ಮಾಡು. ನೀನು ಹೋಗ್ಬೇಕಾ? ಬೇರೆ ಮನೆ ಮಾಡ್ಕೊಂಡು ಹೋಗು. ಅಯ್ಯೋ ಇಲ್ಲತ್ತೆ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನಾವ್ ಯಾಕೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಲಿ? ಪಾಪ ಇರೋರೊಬ್ರು ಮಕ್ಕ ನಿಮ್ಗೆ ಅಂತದ್ರಲ್ಲಿ ನಾವೇ ನಿಮ್ಮನ್ ಬಿಟ್ಟು ಹೋದ್ರೆ ಇನ್ ಬೇರೆ ಯಾರು ನೋಡ್ಕೊಂತಾರೆ ಹೇಳ್ರಿ? ಪಾಪ ಆಶಾ ಉಷಾ ಇಬ್ರು ಹೆಣ್ಮಕ್ಳು, ಅಣ್ಣ ಅಂದ್ರೆ ಜೀವ ಬಿಡ್ತಾರೆ. ಅವ್ರನ್ನು ಬಿಟ್ಟು ನಾವ್ ಹೆಂಗ್ ಹೋಗಕ್ಕಾಗುತ್ತೆ ಹೇಳಿ? ಹಂಗೆಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗಲ್ಲ ಅತ್ತೆ. ಓಹೋ, ಈಗೇನು ಪ್ಲೇಟೇ ಉಲ್ಟಾ ಮಾಡ್ಬಿಟ್ಟೆ? ಸರಿ ಆಯ್ತು. ಕೂಲಿ ಹೋಗ್ಬೇಕು. ಅಲ್ಲಿ ಇವರು ರಾಚಪ್ಪ ಇದಾನಲ್ಲ, ಆ ಯಮ್ಮ ಇದಾಳಲ್ಲ ರಂಗಮ್ಮ, ಅವಳು ಹೋಗಿ ಕೂಲಿ ದುಡ್ಡು ಕೊಡ್ಬೇಕಲ್ಲ. 2 ದಿವಸ ಬಂದಿರೋದು ಹತ್ತಿ ಬಿಡ್ಸಕ್ಕೆ ಕೊಡ್ಬೇಕಂತೆ ನಮ್ಮ ಅತ್ತೆ. ಏನೋ ಅಂಗಡಿ ಸಾಮಾನು ತರ್ಬೇಕಂತೆ ಅಂತ ಹೇಳಿ ಹೋಗಿ ಇಸ್ಕೊಂಬ ಹೋಗು. ಸರಿ ಅತ್ತೆ, ಇಸ್ಕೊಬತ್ತೀನಿ. ಆದ್ರೆ ಅತ್ತೆ, ನಾನು ಏನಾದ್ರೂ ಕೆಲಸ ಹುಡ್ಕೊಂಡು ಟೌನಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅತ್ತೆ. ಈ ಕೂಲಿ ಹೋಗೋದೆಲ್ಲ ನನಗೆ ಇಷ್ಟ ಆಗಲ್ಲ. ಕೆಲ್ಸಕ್ಕೆ ಹೋಗ್ತೀಯಾ ನೀನು? ಏನ್ ಕೆಲ್ಸಕ್ಕೆ ಹೋಗ್ತೀಯಮ್ಮ? ಏನಾದ್ರೂ ಬಟ್ಟೆ ಅಂಗಡಿಲೋ ಇಲ್ಲ ಏನಾದ್ರೂ ಯಾವ್ದಾದ್ರು ಒಂದು ಬಿಲ್ ಹಾಕೋದಕ್ಕೋ ಏನ್ಕನ ಸೇರ್ಕೊಂತೀನಿ ಅತ್ತೆ. ಹಿಂಗೆ ನಾನು ಇಷ್ಟು ಓದ್ಬಿಟ್ಟು ನಾನು ಹಿಂಗೆ ಕೂಲಿ ಕೆಲಸ ಮಾಡಿದ್ರೆ ಹೆಂಗ್ ಸರಿ ಆಗುತ್ತೆ ಹೇಳಿ? ಅವಾಗ ನನಗೂ ಒಂದು 15,000 ರೂಪಾಯಿ ಸಂಬಳ ಬರುತ್ತೆ. ಹೌದಾ? ಸರಿ ಆಯ್ತು. ಅಷ್ಟು ಬರಂಗಿದ್ರೆ ಹೋಗು. ಆದ್ರೆ ಹೋಗಿ ನೆಟ್ಟಿಗೆ ಮನೆಗೆ ಬರಬೇಕು. ಅಲ್ಲಿ ಇಲ್ಲಿ ಅಲಿಯೋದು, ಪಿಕ್ಚರ್ ನೋಡಕ್ ಹೋಗ್ತೀನಿ, ಬಟ್ಟೆ ತಂತೀನಿ, ಅದು ಇದು ಅಂತ ಹೇಳಿ ಹೋಗಕ್ ಹೋಗ್ಬೇಡ, ಹೇಳಿರ್ತೀನಿ. ಆದ್ರೆ ಅತ್ತೆ, ನಾನು ದುಡ್ಡು ಕೊಡೋದು 5,000 ರೂಪಾಯಿ, ಏನಾದ್ರೂ ಎಷ್ಟು ಸಂಬಳ ಬರುತ್ತೋ ಅದರಲ್ಲಿ ಅರ್ಧ ಮಾತ್ರ ನಿಮಗೆ ಮನೆ ಖರ್ಚಿಗೆ ಅಂತ ಕೊಡೋದು. ಇನ್ನು ಅರ್ಧನ ನಾನೇ ಇಟ್ಕೊಂತೀನಿ, ನನ್ನ ಖರ್ಚಿಗೂ ಬೇಕಲ್ವಾ? ನೀನ್ ಇಟ್ಕೊಂತೀಯ? ಅಷ್ಟೊಂದು ಏನೇ ಮಾಡ್ತೀಯ? ಅರ್ಧ ನೀನ್ ಇಟ್ಕೊಂಡು? ಅಯ್ಯೋ ಅತ್ತೆ, ನಾನೇನು ಅರ್ಧ ಇಟ್ಕೊಂಡು ಎಲ್ಲ ತಿಂದು ಮುಗಿಸಲ್ಲ. ಏನೋ ನನಗೂ ಒಂದ್ ಸ್ವಲ್ಪ ಏನಾದ್ರು ಮಾಡಿಸ್ಕೋಬೇಕು, ಸೀರೆ ತಗೋಬೇಕು, ಒಡವೆ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತಲ್ವಾ? ಕೂಡಿಟ್ಕೊಂಡು ನಾನು ಏನಾದ್ರೂ ಒಡವೆ ಮಾಡಿಸ್ಕೊತೀನಿ ಅಷ್ಟೇನೆ. ಅದೆಲ್ಲ ನಾನೇನು ಖರ್ಚು ಮಾಡಲ್ಲ. ಸರಿ ಆಯ್ತು. ಯಾವ್ದಾದ್ರು ಕೆಲಸನ ಹುಡುಕು, ನೋಡೋಣ ನಾಳೆಯಿಂದಾನೇ ಹೋಗಿ. ಸರಿ ಆಯ್ತತಿ, ನಾಳೆಯಿಂದಾನೇ ಕೆಲಸ ಹುಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಇವ್ರ ಜೊತೆ. ರೀ, ನನಗೆ ಹೇಳ್ಬಾರ್ದಾಗಿತ್ತಾ? ಇದು ಪಿತ್ರಾರ್ಜಿತ ಸೊತ್ತಲ್ಲ, ನಮ್ಮ ಹೊಲ ಮನೆ ಎಲ್ಲಾನ ಅಂತಾನೆ ತಗೊಂಡಿದ್ದು ಅಂತಾನೆ. ಯಾಕ್ರಿ ಹೇಳಿಲ್ಲ? ನನಗೇನು ಗೊತ್ತು, ನಿನಗೆ ಗೊತ್ತಿದೆಯೇನೋ ಅಂತ ತಿಳ್ಕೊಂಡಿದ್ದೆ. ಗೊತ್ತಿಲ್ಲ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ. ಸರಿ ಆಯ್ತು ಬಿಡು, ಕೆಲ್ಸಕ್ಕೆ ಹೋಗಕ್ಕೆ ಒಪ್ಕೊಂಡ್ರಲ್ಲ. ನನಗೂ ಅದೇ ಖುಷಿ ಕಣ್ರಿ, ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಳತ್ತ. ಎಲ್ಲಾದ್ರೂ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲನ ಏನಾದ್ರೂ ಸೇಲ್ಸ್ ಅಲ್ಲೇ ಏನಾದ್ರೂ ತಗೊಂತಾರೆ ಅನ್ಸುತ್ತೆ. ನೋಡೋಣ ಬಿಲ್ ಹಾಕೋದಕ್ಕೋ ಏನಾದ್ರೂ ಟ್ರೈ ಮಾಡ್ತೀನಿ. ನಾಳೆ ಬನ್ನಿ ನನ್ನ ಜೊತೆ ಹೋಗೋಣ. ಅಯ್ಯೋ, ನಾನು ಬರೋಕ್ಕಾಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಕೆಲಸ ಬಿಟ್ಟು ಹೆಂಗೆ ಬರೋಕ್ಕಾಗುತ್ತೆ? ಅಯ್ಯೋ ಪರವಾಗಿಲ್ಲ, ನಾಳೆ ಒಂದ್ ದಿವಸ ಎಲ್ಲಾದ್ರೂ ಕೆಲಸ ಹುಡುಕಕ್ಕೆ ಸಹಾಯ ಮಾಡಿವ್ರಂತೆ, ರಜಾ ಹಾಕಿ ಬನ್ನಿ. ಆಯ್ತಾಯ್ತು, ನೋಡೋಣ ಇರು. ಹಂಗೋ ಸದ್ಯ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಒಪ್ಕೊಂಡಲ್ಲ ನಮ್ಮತ್ತೆ. ಹಿಂಗೆ
ನಮ್ಮ ಮನೆಯವ್ರದ್ದು ದುಡ್ಡೆಲ್ಲ ಇಸ್ಕೊಂಡು ನಾನೇ ಇಟ್ಕೋಬೇಕು. ಹಾಂ, ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.